ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ತಂದಿರೋಂಥ ಲೈನಿಂಗ್ ಎಲ್ಲ ಮುಗ್ದೋಯ್ತು. ಹಾಗಾಗಿ ಇವಾಗ ಹಬ್ಬಕ್ಕೆ ಒಂದಷ್ಟು ಬ್ಲೌಸ್ಗಳು ಇನ್ನೂ 4 ದಿನ ಅಷ್ಟೇ ಇರೋದು. ಸೊ 4 ದಿನನೂ ಅಲ್ಲ, ಗುರುವಾರ ಸಂಜೆ ನಾನು ಎಲ್ಲ ಬ್ಲೌಸ್ಗಳನ್ನೂ ಕೊಡಬೇಕು. ಹಾಗಾಗಿ 4 ದಿನಕ್ಕೆ ಇಷ್ಟು ಲೈನಿಂಗಲ್ಲಿ ತಂದಿದ್ದೀನಿ. ಇವಾಗ ಇರೋವಂಥ ಬ್ಲೌಸು ಒಂದು 35 ಬ್ಲೌಸ್ ಕೊಡಬೇಕು ಇನ್ನು 4 ದಿನಕ್ಕೆ. ಸೊ ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ ನೋಡಿ, ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ಬ್ಲೌಸ್ಗಳನ್ನ ಕೊಡಬೇಕು ಅಂತ ಅಂದ್ಬಿಟ್ಟು. ಅದಷ್ಟು ಬ್ಲೌಸ್ಗಳಿಗೆ ಇದಿಷ್ಟು ಲೈನಿಂಗ್ಗಳನ್ನ ತೊಗೊಂಡು ಬಂದಿದ್ದೀನಿ. ಸೊ ಮೇಲ್ಗಡೆ ಮಡಗದ್ನಲ್ವ, ಅದು ವರ್ಕ್ಗೆ ಕೊಟ್ಟಿರೋವಂಥ ಬ್ಲೌಸ್ಗಳನ್ನ ವಾಪಸ್ ತರಿಸಿದ್ದೀನಿ. ಸೊ ಬ್ಲೌಸ್ ಮೆಜರ್ಮೆಂಟ್ ತಗೊಂಡು ಅದನ್ನು ವಾಪಸ್ ಕೊಡ್ತಾರೆ. ಅದು ಹಾಗೆಯೇ ಇದು ಗೋಲ್ಡ್ ಕಲರ್ ಲೇಸು. ಸೊ ಈಗ ಆಲ್ರೆಡಿ ಯಾರೂ ಕೂಡ ಲೇಸ್ ಅಷ್ಟು ಯೂಸ್ ಮಾಡೋದಿಲ್ಲ. ಬಟ್ ನಮ್ಮ ಮನೆಯವ್ರು ತರೋಕೆ ಹೋಗಿದ್ದಲ್ವ, ನಾನು ಥ್ರೆಡ್ ಪೈಪಿಂಗ್ 2-3 ತಗೊಂಡು ಬನ್ನಿ ಅಂದಿದೆ. ಸೊ ಅವರು ಲೇಸು ಕೂಡ ತಂದಿದ್ದಾರೆ. ಮೊದಲು ಜಾಸ್ತಿ ಹಾಕಿಸ್ಕೊಳ್ತಾ ಇದ್ರು ಅಲ್ವಾ, ಹಾಗಾಗಿ ಲೇಸ್ ತರಿಸ್ತಾ ಇದೆ. ಸೊ ಇದನ್ನು ರಿಟರ್ನ್ ಹಾಕ್ಬಿಡ್ತೀನಿ, ಇದೇನು ಅವಶ್ಯಕತೆ ಇಲ್ಲ. ಯಾರೂ ಕೂಡ ಇವಾಗ ಲೇಸ್ನ ಯಾರೂ ಕೂಡ ಹಾಕ್ಸ್ಕೊಳ್ಳೋದಿಲ್ಲ. ಎಲ್ಲರೂ ಕೂಡ ಥ್ರೆಡ್ ಪೈಪಿಂಗ್ ಕೇಳ್ತಾರೆ, ಇಲ್ಲ ಅಂತಂದರೆ ನಾರ್ಮಲ್ ಪೈಪಿಂಗ್ ಕೇಳ್ತಾರೆ. ಸೊ ಈ ಲೇಸ್ ಚೆನ್ನಾಗಿದೆ, ಹಾಗಾಗಿ ಇದನ್ನೇ ಇಟ್ಕೊಳ್ತೀನಿ. ಸೊ ಇದನ್ನು ಯಾಕೆ ಗೊತ್ತಾ, ಯಾವುದಾದ್ರೂ ಡ್ರೆಸ್ ಹೊಲ್ದಾಗ ಅಥವಾ ಯಾರಾದರೂ ಬ್ಲೌಸಲ್ಲಿ ಕೇಳಿದ್ರೆ ಹಾಕೊಡೋದಕ್ಕಾಗುತ್ತೆ. ಯಾಕಂತಂದರೆ ಒಂದು ಬಂಡಲ್ ಇಟ್ಕೊಳ್ತೀನಿ ಇರಲಿ ಅಂತಂದ್ಬಿಟ್ಟು. ಸೊ ಇನ್ನೊಂದು ಬಂಡಲ್ ಬಂದು ರಿಟರ್ನ್ ಹಾಕ್ತೀನಿ. ಯಾರೂ ಕೂಡ ಜಾಸ್ತಿ ಯೂಸ್ ಮಾಡೋದಿಲ್ಲ. ಸೊ ಇದು ಎಷ್ಟು ಬೀಳುತ್ತೆ ನಿಮಗೆ ಬಂಡಲ್ಗೆ ಅಂತಂದರೆ, ನಿಮಗೆ 120 ರುಪೀಸ್ ಏನೋ ಬೀಳುತ್ತೆ. ನೀವು ಸಪ್ರೇಟಾಗಿ ತಗೊಳ್ತೀರಾ ಅಂತಂದರೆ ನಿಮಗೆ 1 ಮೀಟರ್ಗೆ 10 ರೂಪಾಯಿ ಆ ರೀತಿ ತಗೊಳ್ತಾರೆ. ಇದು ಬಂದು ಉಕ್ಸ್ ಪ್ಯಾಕೆಟು, ಇದು ಒಂದು ಪ್ಯಾಕೆಟನ್ನೇ ಬರುತ್ತೆ ಇದರಲ್ಲಿ. ಸೊ ಅದನ್ನು ನೀವು ತರಿಸಿ ಇಟ್ಕೊಳ್ಳಿ. ಯಾಕಂತಂದರೆ ನೀವು ಸಪ್ರೇಟು ಒಂದೊಂದೇ ಪ್ಯಾಕೆಟ್ ತರಿಸ್ಕೊಳ್ತೀರಾ ಅಂತಂದರೆ ಮುಗ್ದೋದ್ಮೇಲೆ ಮತ್ತೆ ಹೋಗಬೇಕಾಗಿರುತ್ತೆ. ಒಂದು ಸಲ ನೀವು ಒಂದು 5,000 10,000 ಬಂಡವಾಳ ಹಾಕಿ, ಈಗ ಇದಿಷ್ಟು ನಾನು ತರಿಸಿದ್ದೀನಿ ಅಲ್ವಾ, ಇದಿಷ್ಟಕ್ಕೆ ನನಗೆ 6,000 ರೂಪಾಯಿ ಆಗಿದೆ. ಇಲ್ಲಿ ಬಂದು 10 ಮೀಟ್ರ್ ಲೈನಿಂಗು 12 ಕಲರ್ ಇದೆ. ಸೊ 12 ಕಲರ್ ಲೈನಿಂಗು ಇಲ್ಲಿ ತರಿಸಿರುವಂಥ ಬಾಂಡಲು. ಮತ್ತು ಇಲ್ಲಿ ಬಂದು ಫಾಲ್ ಬಂದು ಇಲ್ಲಿ 50 ಪೀಸು ಫಾಲ್ ಇದೆ. ಇದಿಷ್ಟಕ್ಕೆ 6,000 ರೂಪಾಯಿ ಆಗಿದೆ. ಒಂದು ಸಲ ಇನ್ವೆಸ್ಟ್ ಮಾಡಿಕೊಂಡ್ರೆ ನಿಮಗೆ ಯಾವ್ದು ಬೇಕೋ ಅದಕ್ಕೆ ತಗೊಳ್ಬೋದು. ಫಟ್ ಅಂತ ಎತ್ಕೊಂಡು ಲೈನಿಂಗ್ ಎತ್ಕೊಂಡು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬಿಡ್ಬೋದು. ಅಯ್ಯೋ ಇದು ಲೈನಿಂಗ್ ತಂದಿಲ್ಲ, ಇದನ್ನು ಸ್ಟಿಚ್ ಮಾಡೋದಕ್ಕಾಗೋದಿಲ್ಲ ಅನ್ನೋ ಪ್ರಾಬ್ಲಮೇ ಇರೋದಿಲ್ಲ ಅಲ್ವಾ. ಸೊ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ತನಕ ಇದಿಷ್ಟು ಸಾಕಾಗುತ್ತೆ. ಸೊ ನಾನು ಹೋಗಿರಲಿಲ್ಲ, ನಮ್ಮ ಮನೆಯವ್ರು ಹೋಗಿತ್ತು. ನಾನು ಹೋದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಬಂಡಲಲ್ಲಿ ತೊಗೊಂಡು ಬಂದುಬಿಡ್ತೀನಿ ಎಲ್ಲ ಕೂಡ. ಯಾಕಂತಂದರೆ ಇವ್ರಿಗೆ ಅಷ್ಟು ಗೊತ್ತಾಗೋದಿಲ್ಲ ಯಾವ್ಯಾವ್ದು ತರಬೇಕು ಅಂತ. ಹಾಗಾಗಿ ಮೇಯ್ನ್ ನನಗೆ ಇವಾಗ ಯಾವ್ಯಾವುದು ಖಾಲಿಯಾಗಿದೆ ಅದಷ್ಟನ್ನು ಮಾತ್ರ ತರಿಸ್ಕೊಂಡಿದ್ದೀನಿ. ಅದಷ್ಟು ಬೇಕು ಅಂದ್ಬಿಟ್ಟು ಅದಷ್ಟನ್ನು ತರಿಸ್ಕೊಂಡು ಇವಾಗ ನೋಡಿ, ಉಕ್ಸ್ ಪ್ಯಾಕೆಟ್ಗಳು ಇಷ್ಟೊಂದು ಪ್ಯಾಕೆಟು ಅದು ಒಂದೇ ಬಂಡಲಲ್ಲಿ ಬರುತ್ತೆ ನಿಮಗೆ. ಸೊ ಇದಾದಮೇಲೆ ಇವಾಗ ಇದು ಕೂಡ ಅಷ್ಟೇ ಥ್ರೆಡ್ ಪೈಪಿಂಗು ನಾನು ಹೇಳ್ದೆ ಅಲ್ವಾ, ರೆಡಿ ಥ್ರೆಡ್ ಪೈಪಿಂಗ್. ಈ ಗೋಲ್ಡ್ ಕಲರಲ್ಲೇ ನಿಮಗೆ ಸುಮಾರು ಕಲರ್ ಸ್ವಲ್ಪ ಶೇಡಲ್ಲಿ ಚೇಂಜ್ ಇರುತ್ತೆ. ಸೊ ಗೋಲ್ಡ್ ಕಲರ್ ಆದರೂ ಕೂಡ ಸ್ವಲ್ಪ ಶೇಡಲ್ಲಿ ಚೇಂಜಸ್ ಇರುತ್ತೆ. ಆ ರೀತಿ ಶೇಡಲ್ಲಿ ನೀವು ತಗೋಬೋದು ನೋಡಿ. ಇದು ಬಂದು ನಿಮಗೆ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿರ್ತಾರೆ. ಆ ರೀತಿ ಏನಾದರೂ ಸಿಕ್ತು ಅಂದರೆ ಅದನ್ನು ಕೂಡ ತಗೊಳ್ಳಿ. ಇನ್ವಿಸಿಬಲ್ ಆಗಿ ಹಾಕ್ತೀರಾ ಅಂತಂದರೆ ಈ ರೀತಿ ತಗೋಬೋದು. ನೀವೇನಾದರೂ ಮೇಲ್ಗಡೆನೇ ಪೈಪಿಂಗ್ ಹಾಕ್ತೀನ, ಥ್ರೆಡ್ ಪೈಪಿಂಗ್ ನೀವು ಮೇಲ್ಗಡೆನೇ ಹಾಕ್ತೀರಾ ಅಂತಂದರೆ ಸಪ್ರೇಟ್ ಅದನ್ನು ಫೋಲ್ಡಿಂಗ್ ಮಾಡಿರ್ತಾರೆ. ಸ್ವಲ್ಪ ಫೋಲ್ಡಿಂಗ್ ಮಾಡಿರೋದನ್ನ ತರಿಸ್ಕೊಳ್ಳಿ. ನನ್ನ ಹತ್ರ ಖಾಲಿಯಾಗಿದೆ, ಇಲ್ಲ ಅಂದಿದ್ರೆ ಅದನ್ನು ಕೂಡ ತೋರಿಸ್ಕೊಡ್ತಿದೆ ಹೇಗೆ ಅಂತ ಅಂದ್ಬಿಟ್ಟು. ಇದಿಷ್ಟು ಫಾಲ್ಗಳು ಎಲ್ಲ ಕಲರ್ ಕೂಡ 5 ಕಲರ್ ಇದೆ ಇದರಲ್ಲಿ. ಈ ರೀತಿ ಫಾಲ್ ಅಂತೂ ಖಂಡಿತವಾಗ್ಲೂ ಕೂಡ ತಂದಿಟ್ಕೊಳ್ಳಿ. ಯಾಕಂತಂದರೆ ಒಂದೊಂದು ಸ್ಯಾರಿಗೂ ಕೂಡ ಮತ್ತೆ ಒಂದೊಂದು ಸ್ಯಾರಿಗೂ ಕೂಡ ಕಳಿಸ್ಬೇಕಾಗುತ್ತೆ ತರೋದಕ್ಕೆ. ಅದೇ ಅರ್ಧ ಟೈಮ್ ವೇಸ್ಟ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಗೋಲ್ಡಲ್ಲಿ ನಾನು ಅಂದೆ ಅಲ್ವಾ 2 ಕಲರ್ ಇದೆ ಅಂತ, ಆ 2 ಕಲರ್ನು ಕೂಡ ತಂದಿದ್ದಾರೆ. ಒಂದು ಸ್ವಲ್ಪ ಅದು ಡಾರ್ಕ್ ಗೋಲ್ಡು, ಇದು ಸ್ವಲ್ಪ ಲೈಟ್ ಗೋಲ್ಡು. ಇವಾಗ ಆಲ್ಮೋಸ್ಟ್ ಆಲ್ ಬಾರ್ಡರ್ಗಳೆಲ್ಲ ಲೈಟ್ ಗೋಲ್ಡಲ್ಲೇ ಬರ್ತಾ ಇದೆ ಅಲ್ವಾ. ಸೊ ಕಾಪರ್ ಒಂದು, ಹಾಗೆಯೇ ಸಿಲ್ವರ್ ಕಲರ್, ಇದು 4 ಕಲರ್ ತಂದಿಟ್ಕೊಳ್ಳಿ. ನಿಮ್ಗೆ ಯಾವುದೇ ರೀತಿ ಮತ್ತೆ ತರೋವಂಥ ಅವಶ್ಯಕತೆ ಇರೋದಿಲ್ಲ. ಒಂದಷ್ಟು ಕಲರ್ಗಳು ಥ್ರೆಡ್ ತೀರೋಗಿತ್ತು, ಅದಷ್ಟನ್ನು ಮಾತ್ರ ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಬಂದು 3 ಡಬ್ಬದಲ್ಲಿ ಒಂದು ನಿಮಗೆ 75 ಕಲರ್ ಇರುತ್ತೆ. ಸೊ ಒಂದೇನೇ ತಗೊಳ್ತೀರಾ ದೊಡ್ಡದು ಅಂತಂದರೆ ಒಂದೇ ಸಲ ತಗೋಬೋದು. ಇದು ನನ್ನ ಹತ್ರ ದಾರಗಳಿತ್ತು. ಸೊ ಒಂದಷ್ಟು ಖಾಲಿಯಾಗಿತ್ತು, ಮೇನ್ ಕಲರ್ಗಳು ಖಾಲಿಯಾಗಿತ್ತಲ್ವ. ಹಾಗೆ ಲೈನಿಂಗ್ ಯಾವ್ಯಾವುದು ತಂದಿದ್ದಾರೆ ಆ ಕಲರ್ದು ಕೂಡ ದಾರಗಳೆಲ್ಲನೂ ಕೂಡ ತಗೊಂಡು ಬನ್ನಿ ಅಂದಿದೆ. ಹಾಗಾಗಿ ಅದನ್ನು ಕೂಡ ತಂದಿದ್ದಾರೆ. ಸೊ ನೋಡಿ, ಇದಿಷ್ಟು ಕೂಡ ಸೊ ಯಾವ್ಯಾವುದು ಕಲರ್ ಖಾಲಿಯಾಗಿದೆ ಅಲ್ವಾ, ಅದಷ್ಟು ಕಲರ್ಗಳನ್ನೂ ಕೂಡ ತರಿಸಿ ಇಟ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಒಂದು ಸಲ ತಗೊಂಡ್ರೆ ನಿಮಗೆ ಸಪ್ರೇಟ್ ನೀವು ತಗೊಳ್ತೀರಾ ಅಂತಂದರೆ ಜಾಸ್ತಿ ಬೀಳುತ್ತೆ. ಈ ರೀತಿ ಬಂಡಲಲ್ಲಿ ತಗೊಂಡು ಬಂದರೆ ನಿಮಗೆ ಕಡಿಮೆ ಬೀಳುತ್ತೆ. ಹಾಗೆಯೇ ಇದು ಕೂಡ ಅಷ್ಟೇ, ಎಲ್ಲ ಕಲರ್ದು ಕೂಡ ಒಂದು ಬಂಡಲಲ್ಲಿ ತಂದರೆ ನಿಮಗೆ ಈ ರೀತಿ ಕಡಿಮೆ ಬೀಳುತ್ತೆ. ಸೊ ಯಾರೆಲ್ಲ ಟೈಲರ್ ಇದ್ದೀರಾ ಈ ರೀತಿ ತಂದಿಟ್ಕೊಳ್ಳಿ. ನಿಮಗೆ ಕಡಿಮೆ ಅನ್ನೋದಕ್ಕಿಂತ ಏನು 5 ರೂಪಾಯಿ 10 ರೂಪಾಯಿ ಡಿಫ್ರೆನ್ಸ್ ಆಗ್ಬೋದು ಅಷ್ಟೇ. ಬಟ್ ಏನು ಅಂತಂದರೆ ನಿಮ್ಗೆ ಯಾವ ಸ್ಯಾರಿಗೆ ಹಾಕಬೇಕು ಫಟ್ ಅಂತ ಹಾಕೊಂಡು ಬಿಡ್ಬೋದು. ಇನ್ನೊಂದು ಸಲ ತರಬೇಕು, ಟೈಮ್ ವೇಸ್ಟ್ ಆಗೋದಿಲ್ಲ.
ಸೊ ಇದೆಲ್ಲ 10 ಮೀಟರ್ ಲೈನಿಂಗ್ ಇದೆ. ನಾನು ತೋರಿಸ್ತೀನಿ ಯಾವ್ಯಾವ ಕಲರ್ ತರಿಸಿದ್ದೀನಿ ಅಂತ. ಮೇಯ್ನ್ ಬಂದು ಎಲ್ರಿಗೂ ಕೂಡ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಬ್ಲೌಸ್ ಬರೋವಂಥದ್ದೇ ಇದೇ ಕಲರು. ಸೊ ಯಾರೆಲ್ಲ ಟೈಲರ್ ಇದ್ದೀರಾ ಈ ಕಲರ್ಗಳನ್ನ ತಂದಿಟ್ಕೊಳ್ಳಿ. ಮೇಯ್ನ್ ಕಲರ್ಗಳಿದು. ಸೊ ಎಲ್ಲ ಸ್ಯಾರಿಗೂ ಕೂಡ ಬೇಕೇ ಬೇಕಾಗುತ್ತೆ. ಇದಿಷ್ಟು ಕೂಡ 10 ಮೀಟರ್ ಇದೆ ಒಟ್ಟಿಗೆ. ಇದರಲ್ಲಿ ನಿಮಗೆ 25 ಮೀಟರ್ ಕೂಡ ಸಿಗುತ್ತೆ. ಅದು ಒಟ್ಟಿಗೆ ಬಂಡಲ್ ಸಿಗುತ್ತೆ ನಿಮಗೆ, ಅದನ್ನು ಕೂಡ ತಂದಿಟ್ಕೋಬೋದು. 25 ಮೀಟರ್ ಒಂದು ನಿಮಗೆ 650 ರೂಪಾಯಿನೋ ಬೀಳುತ್ತೆ. ಸೊ ಅದನ್ನು ಕೂಡ ತಂದಿಟ್ಕೊಳ್ಳಿ. ನಿಮಗೆ ಮತ್ತೆ ಮತ್ತೆ ತರಬೇಕು. ಹಾಗೆಯೇ ಆಮೇಲೆ ಇನ್ನೊಂದೇನು ಗೊತ್ತಾ, ನಮಗೆ ಎಷ್ಟು ಲೈನಿಂಗ್ ಬೇಕೋ ಅಷ್ಟು ಲೈನಿಂಗ್ನ ನಾವು ಕಟ್ ಮಾಡ್ಕೋಬೋದು. ಸೊ ಒಬ್ಬೊಬ್ಬರಿಗೆ ಜಾಸ್ತಿ ಬೇಕಾಗಿರುತ್ತೆ, ಒಬ್ಬೊಬ್ಬರಿಗೆ ಕಡಿಮೆ ಬೇಕಾಗಿರುತ್ತೆ. ನಾವು ತರಿಸೋವಾಗ ಏನಾಗುತ್ತೆ ಅಂತಂದರೆ ನಮಗೆ ಗೊತ್ತಿರೋದಿಲ್ಲ ಎಷ್ಟು ಲೈನಿಂಗ್ ಬೇಕಾಗುತ್ತೆ ಅಂತ. ಸ್ವಲ್ಪ ಜಾಸ್ತಿ ತಂದು ಅದನ್ನೆಲ್ಲ ಕಟಿಂಗ್ ಮಾಡಿ ವೇಸ್ಟ್ ಮಾಡ್ತೀವಿ. ಸೊ ಈ ರೀತಿ ತಂದಿಟ್ಕೊಳ್ತು ಅಂತಂದರೆ ನಿಮ್ಗೆ ಎಷ್ಟು ಲೈನಿಂಗ್ ಅವಶ್ಯಕತೆ ಇರುತ್ತೆ ಅಷ್ಟು ಲೈನಿಂಗ್ನ ಮಾತ್ರ ನೀವು ಕಟ್ ಮಾಡಿಕೊಂಡು ಸ್ಟಿಚ್ನ ಮಾಡ್ಕೋಬೋದು. ನಾನು ಇಲ್ಲಿ ನೋಡಿ ಲೈಟ್ ಪಿಂಕು, ಹಾಗೆಯೇ ಗ್ರೀನು ಮತ್ತು ಮೆರೂನು, ಡಾರ್ಕ್ ಗ್ರೀನು ಮತ್ತು ಅವೆಲ್ಲ ಕೂಡ ನಮಗೆ ಕಂಪಲ್ಸರಿ. ರಾಮ ಕಲರ್ ಇದೆಲ್ಲ ಜಾಸ್ತಿ ಬ್ಲೌಸಸ್ ಬಂದೇ ಬರುತ್ತೆ. ಸೊ ನಾನಿಲ್ಲಿ ಸ್ಕೈ ಬ್ಲೂ ತರಿಸಿಲ್ಲ ಮತ್ತು ಬ್ಲೂ ಕಲರ್ ತರಿಸಿಲ್ಲ. ಬ್ಲೂ ಕಲರ್ ಬ್ಲೌಸು ಸ್ವಲ್ಪ ಕಡಿಮೆ, ಹಾಗಾಗಿ ಬ್ಲೂ ಕಲರ್ ತರಿಸಿಲ್ಲ. ಹಾಗೆಯೇ ಪಾಚಿ ಗ್ರೀನ್ ಬರುತ್ತೆ ಅಲ್ವಾ, ಸೊ ಪಾಚಿ ಗ್ರೀನ್ ತರಿಸಿಲ್ಲ, ಡಾರ್ಕ್ ಗ್ರೀನ್ ತರಿಸಿದ್ದೀನಿ. ಸೊ ಡಾರ್ಕ್ ಬ್ಲೂ ಮತ್ತು ಡಾರ್ಕ್ ಗ್ರೀನು ಜಾಸ್ತಿ. ದಾರಗಳು ಕೂಡ ಅಷ್ಟೇ ಅದೇ ಖಾಲಿ ಆಗುತ್ತೆ. ಹಾಗೆಯೇ ಲೈನಿಂಗ್ ಕೂಡ ಅಷ್ಟೇ ಜಾಸ್ತಿ ಅದೇ ಖಾಲಿ ಆಗುತ್ತೆ. ಇದಿಷ್ಟೂ ಕೂಡ 12 ಕಲರ್ ಏನೋ ಇದೆ ಇದರಲ್ಲಿ. ಸೊ ಇದಿಷ್ಟಕ್ಕೆ ಮತ್ತು ಅದಷ್ಟು ಫಾಲು ಅದು ದಾರಕ್ಕೆ ನನಗೆ ಇದಕ್ಕೆ 6000 ರೂಪಾಯಿ ಆಗಿದೆ. ಸೊ ಇನ್ನೂ ಜಾಸ್ತಿ ಅಮೌಂಟ್ ನೀವು ಇನ್ವೆಸ್ಟ್ ಮಾಡ್ತೀರಾ, ಒಂದು 10,000ಕ್ಕೆ ತಂದಿಟ್ಕೊಳ್ತು ಅಂತಂದರೆ ನಿಮಗೆ ಜಾಸ್ತಿ ಬ್ಲೌಸ್ಗಳು ಸ್ಟಿಚ್ ಮಾಡ್ತೀರಾ ಅಂತಂದರೆ ಒಂದು 3 ಮಂತ್ಸ್ 4 ಮಂತ್ಸ್ವರೆಗೂ ಕೂಡ ಯಾವುದೇ ರೀತಿ ಲೈನಿಂಗ್ ತರೋವಂಥ ಅವಶ್ಯಕತೆ ಇಲ್ಲ. ಇದರಲ್ಲಿ ನಾನು ವೈಟ್ ಒಂದು ಮಿಸ್ ಆಗಿದೆ. ಸೊ ವೈಟ್ ಕಲರ್ ಒಂದು ತಂದಿಟ್ಕೊಳ್ಳಿ, ಯಾಕಂತಂದರೆ ಇವಾಗ ಟ್ರೆಂಡಿಂಗ್ ಇದೆ ಅಲ್ವಾ ವೈಟ್ ಕಲರ್ ಅನ್ನೋದು. ಹಾಗಾಗಿ ದಾರ ಕ್ವಾಲಿಟಿ ಕೂಡ ಅಷ್ಟೇ ನೋಡಿ ತಗೊಳ್ಳಿ. ಒಂದೊಂದು ದಾರ ಏನಾಗುತ್ತೆ ಅಂದರೆ ನೀವು ಕಡಿಮೆ ರೇಟಿಗೆ ಸಿಗುತ್ತೆ ಅಂತಂದ್ಬಿಟ್ಟು ಕರೆಕ್ಟಾಗಿರೋದು ತಗೊಳ್ಳಿಲ್ಲ ಅಂತಂದರೆ ನೀವು ಸ್ಟಿಚಿಂಗ್ ಮಾಡುವಾಗ ಪದೇ ಪದೇ ದಾರ ಕಟ್ಟಾಗ್ತಾ ಇರುತ್ತೆ. ಸೊ ಹಾಗಾಗಿ ನೋಡಿ ತಗೊಳ್ಳಿ. ದಾರ ಕ್ವಾಲಿಟಿ ಕೂಡ ಮುಖ್ಯ ಆಗಿರುತ್ತೆ ಇಲ್ಲಿ. ಹಾಗೆಯೇ ಇದರಲ್ಲಿ ನಾನು ಥ್ರೆಡ್ನ ತಂದಿಲ್ಲ, ಬ್ಯಾಕ್ ಡೋರಿನ ತಂದಿಲ್ಲ. ಯಾಕಂತಂದರೆ ಡೋರಿ ಬಂದು ನಾನು ಫೋನಲ್ಲಿ ಬುಕ್ ಮಾಡ್ತೀನಿ. ಅದು ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಕ್ವಾಲಿಟಿಯಾಗಿ. ನೀವು ನಾರ್ಮಲಾಗಿ ಅಂಗಡಿಗಳಲ್ಲಿ ತಗೊಂಡ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ದಪ್ಪ ಬರುತ್ತೆ, ಹಾಗೆಯೇ ಅದು ಟೈಟಾಗಿ ಕೂಡ ಕೂತ್ಕೊಳ್ಳೋದಿಲ್ಲ. ಸೊ ಬೇಡ ಅಂತ ಹೇಳ್ತಾರೆ. ಹಾಗಾಗಿ ನಾನು ಫೋನ್ಲೇ ಬುಕ್ ಮಾಡ್ತೀನಿ. ಅದರದ್ದು ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಅದರದ್ದು ವೀಡಿಯೋನ ನಾನು ಮಾಡ್ತೀನಿ, ಹಾಗೆಯೇ ಲಿಂಕ್ ಕೂಡ ಕೊಡ್ತೀನಿ. ಅದರಲ್ಲಿ ನೀವು ಪರ್ಚೇಸ್ ಮಾಡೋದು ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ನಿಮಗೆ ಡೋರಿ ಬಂದು, ಅದಕ್ಕೋಸ್ಕರ. ಹಾಗೆ ಇದು ಥ್ರೆಡ್ ಪೈಪಿಂಗ್ ಬಂದು ನಾನು ಅಂಗಡಿಲೇ ತಗೊಳ್ತೀನಿ. ಯಾಕಂತಂದರೆ ನನಗೆ ಮೀಶೋದಲ್ಲಾಗಿರ್ಬೋದು ಅಥವಾ ಫ್ಲಿಪ್ಕಾರ್ಟಲ್ಲಾಗಿರ್ಬೋದು ಥ್ರೆಡ್ ಪೈಪಿಂಗ್ ಬುಕ್ ಮಾಡಿ ತರಿಸಿರುವಂಥದ್ದು ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ನಾನು ಯಾರಿಗೂ ಕೂಡ ಅದನ್ನು ಸಜೆಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಡೋರಿ ಬೇಕಾದರೆ ತಗೊಳ್ಳಿ, ಅದು ಚೆನ್ನಾಗಿದೆ. ಸೊ ಡೋರಿ ಯಾವುದೇ ಪ್ರಾಬ್ಲಮ್ ಇಲ್ಲ, ತಗೋಬೋದು. ಹಾಗೆಯೇ ತುಂಬಾ ಸಣ್ಣ ಇದೆ, ಹಾಗಾಗಿ ತಗೋಬೋದು. ಇದನ್ನು ನೀವು ಅಂಗಡಿಗಳಲ್ಲೇ ತಗೊಳ್ಳಿ. ಯಾಕಂತಂದರೆ ಅಂಗಡಿಗಳಲ್ಲಾದರೆ ನಾವು ನೋಡಿ ತಗೋಬೋದು ಹೇಗಿದೆ ಅಂತಂದ್ಬಿಟ್ಟು, ಕರೆಕ್ಟಾಗಿ ನೋಡಿ ತಗೋಬೋದು. ಸೊ ನೋಡಿದ್ರಲ್ವ, ಈ ರೀತಿ ಎಲ್ಲರೂ ಕೂಡ ಅಷ್ಟೇ ಟೈಲರ್ ಯಾರೆಲ್ಲ ಇದ್ದೀರಾ ಈ ರೀತಿ ಒಂದು ಸಲ ತಂದಿಟ್ಕೊಳ್ಳಿ. ಒಂದು ಸಲ ಇನ್ವೆಸ್ಟ್ ಮಾಡ್ತು ಅಂತಂದರೆ ನೀವು ನಿಮ್ಮ ಪದೇ ಪದೇ ಹೋಗಿ ಟೈಮ್ ವೇಸ್ಟ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಬೇಗ ಬೇಗ ಬಟ್ಟೆಗಳನ್ನ ಮುಗಿಸ್ಕೋಬೋದು. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.